ಯಾಕೆ ಹೋಯ್ತೀರ ನಾಯಕರೇ ಮುಂದಕ್ಕೆ ಹೋದ್ರೆ ನಿಮಗೆ ತಿನ್ನಿಸ್ಕೊಡ್ತೀನಿ. ಅದೇ ಈಗ ಸಂತೋಷದ ದಿನ. ಏನು ಅವರು ನಿರಂತರ 45 ವರ್ಷದಿಂದ ರಾಜಕೀಯದಲ್ಲಿ ಶ್ರಮ ಪಟ್ಟಿದ್ರು, ಅದು ಇವತ್ತು ಫಲ ಕೊಡ್ತಾ ಇದೆ. ನಮಗೆಲ್ಲ ಅತೀವ ಸಂತೋಷ ಆಗಿದೆ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಬೆಂಗಳೂರು ದಕ್ಷಿಣ ವತಿಯಿಂದ ಇವತ್ತು ಎಲ್ಲ ಇಲ್ಲಿ ಸಿಹಿ ಹಂಚಿ ಸಂಭ್ರಮ ಮಾಡಿದ್ದೀವಿ. ನಮ್ಮಂಥ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತನ DK ಶಿವಕುಮಾರ್ ಸಾಹೇಬರು ಬೆಳೆಸಿದ್ದಾರೆ. ಅದೇ ರೀತಿ DK ಸುರೇಶ್ ಅಣ್ಣವರು ಬೆಳೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತೀವಿ, ಇನ್ನೂ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ಅತೀವ ಸಂತೋಷ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮನಗರದಿಂದ ಯುವ ಕಾಂಗ್ರೆಸ್ ವತಿಯಿಂದ ಭಾಳ ಅದ್ದೂರಿಯಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ರಾಜ್ಯದ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು 136 ಸೀಟನ್ನು ತಂದು ಏನು ಮುಖ್ಯಮಂತ್ರಿ ಗಾದಿಗೆ ಮೊದಲೇ ಆಕಾಂಕ್ಷಿಯನ್ನಾಗಿದ್ದರು. ಇವಾಗ ಅವರು ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ. ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಾಗ ಡೇಟನ್ನು ಕೊಡ್ತಾಯಿದ್ರು. ಇವತ್ತು ನಮ್ಮ ಶಾಸಕರು ಕೊಟ್ಟಿರ್ತಕ್ಕಂಥ ಡೇಟು ಇಷ್ಟು ದಿನಗಳ ಹೇಳ್ತಾ ಬಂದಿರತಕ್ಕಂಥ ದಿನ ಇವತ್ತು ಫೈನಲ್ ಆಗಿದೆ. ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಭಾಳ ಸಂಭ್ರಮಾಚರಣೆಯಿಂದ ಯುವಕರೆಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಯುವಕರು ಭಾಳ ಹುಮ್ಮಸ್ಸಿಂದ ಖುಷಿಯನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಸರ್. ನಮ್ಮ ನಾಯಕರು ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಎಂದು ಖ್ಯಾತಿಯಾಗಿರುವಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೋ ನಮಗೆಲ್ಲರೂ ತುಂಬ ಖುಷಿ ಪಡುವಂಥ ವಿಚಾರ. 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ರು. ವಿದ್ಯಾರ್ಥಿ ಜೀವನದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇದ್ದವರು. ಯಾಕಂದರೆ NSYಯಿಂದ ಬಂದಂಥವ್ರು ಅವರು, ಆಮೇಲೆ ಜೊತೆಗೆ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು. ಇವತ್ತು 45 ವರ್ಷಗಳಾಗಿದೆ. ಇವತ್ತಿಗೆ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಮನಗರದಲ್ಲಿ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಜೊತೆಗೆ ಸಿಹಿ ಹಂಚುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವ್ರನ್ನ ಅದ್ದೂರಿಯಾಗಿ ರಾಮನಗರಕ್ಕೆ ಬರವಣಿಗೆ ಮಾಡ್ಕೊಳ್ತೇವೆ. ನಮಗೆ ಯುವಕ ಮಿತ್ರರಿಗೆ ಶಕ್ತಿಯ ಬಲಾಟೆಯನ್ನು ತುಂಬ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಪ್ರಾಮಾಣಿಕವಾಗಿಯೂ ಪದಗಳು ಕೂಡ ಬರ್ತಾ ಇಲ್ಲ ಅವರ ಖುಷಿಗೆ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯದಲ್ಲಿ ದೊಡ್ಡ ಅವಕಾಶಗಳು ನಮ್ಮ DK ಶಿವಕುಮಾರ್ ಅವರಿಗೆ ಸಿಗಲಿ. ಇವತ್ತು ಮುಖ್ಯಮಂತ್ರಿ ಆಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಅತೀವವಾದ ಸಂತೋಷವನ್ನು ಮೂಡಿದೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.